ಹಲೋ ವ್ಯೂವರ್ಸ್, ನಾನಿವತ್ತು ನಿಮಗೆ ಪೂರಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದಕ್ಕೆ ಆ್ಯಕ್ಚುಲಿ ನಾನು ಬರೀ ಗೋಧಿ ಹಿಟ್ಟಲ್ಲೇ ಮಾಡಿರೋದು, ಮೈದಾ ಆಗಲಿ ಚಿರೋಟಿ ರವೆ ಆಗಲಿ ಏನೂ ಯೂಸ್ ಮಾಡಿಲ್ಲ. ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಇರುತ್ತೆ, ಎಣ್ಣೆ ಕೂಡ ಜಾಸ್ತಿ ಎಳೆಯೋದಿಲ್ಲ. ಒಂದು ಸತಿ ಮನೇಲಿ ಮಾಡಿ ನೋಡಿ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ವೀಕೆಂಡಲ್ಲಿ ಅಥವಾ ಕ್ವಿಕ್ಕಾಗಿ ಮಾಡ್ಕೋಬೋದು. ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 4.5 ಕಪ್ಸ್ ಅಷ್ಟು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ಇದು ನಾರ್ಮಲ್ ಆಶೀರ್ವಾದ ತೊಗೊತಾ ಇರೋದು. ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ತೊಗೋಬೋದು, ಅಥವಾ ಮನೇಲಿ ಮಾಡಿರೋ ಗೋಧಿ ಹಿಟ್ಟಾದ್ರೂ ತೊಗೋಬೋದು. ಇದಕ್ಕೆ ನಾನೇನು ಮಿಕ್ಸ್ ಮಾಡ್ತಾ ಇಲ್ಲ. ಇದು ಟಿಫನ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಲಂಚಾಗಿ, ಅಥವಾ ಗೆಟ್ ಟುಗೆದರ್ ಪಾರ್ಟಿಗೆ, ಕಿಟಿ ಪಾರ್ಟೀಸ್ಗೆ, ಬರ್ಡೇ ಪಾರ್ಟೀಸ್ಗೆಲ್ಲ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಹೇಗೆ ಅಂತ ತೋರಿಸ್ತೀನಿ. ನಾನು 4.5 ಕಪ್ಸ್ಗೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗೋಧಿ ಹಿಟ್ಟು ಜೊತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೀರು ಹಾಕ್ಕೊಂಡು ಕೋಲ್ಡ್ ವಾಟರೇ ಇದು, ನಾರ್ಮಲ್ ರೂಮ್ ಟೆಂಪರೇಚರ್ ವಾಟರ್ ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೀವೀಗ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರೋ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡೇ ಬೆಟರು. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರಿ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ತುಂಬ ಸಾಫ್ಟ್ ಆಗೋದ್ರೆ ಮತ್ತೆ ಗೋಧಿ ಹಿಟ್ಟು ಹಾಕಬೇಕಾಗುತ್ತೆ. ಚೆನ್ನಾಗಿ ನಾದಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರೋ ಪೂರಿ ಅಷ್ಟು ಉಬ್ಬುತ್ತೆ ಫ್ಲಫಿಯಾಗಿ, ಎಣ್ಣೆನೂ ಜಾಸ್ತಿ ಎಳೆಯಲ್ಲ. ನೀರು ಜಾಸ್ತಿ ಹಾಕ್ಬಿಟ್ರೆ ಎಣ್ಣೆ ಜಾಸ್ತಿ ಹೀರುತ್ತೆ ಪೂರಿ. ಸೊ ನೀರು ಜಾಸ್ತಿ ಹಾಕಬೇಡಿ, ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗೆಲ್ಲ ನಾದ್ಕೊಂಡಿದ್ದೀನಿ. ಇದಕ್ಕೊಂದು 1 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ, ಗ್ರೌಂಡ್ನಟ್ ಆಯಿಲ್. ನೀವು ರಿಫೈನ್ಡ್ ಆಯಿಲ್ ಬೇಕಾದರೆ ಯೂಸ್ ಮಾಡ್ಬೋದು. ಹಾಕಿ ಇದನ್ನು ಒಂದು ಟೀ ಸ್ಪೂನ್ ಹಾಕಿ ಒಂದು 2-3 ನಿಮಿಷ ಆದರೂ ಚೆನ್ನಾಗಿ ನಾದ್ಕೋಬೇಕು. ಈಗ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕವರಿಂಗೋಸ್ಕರ, ಅಂದರೆ ಡ್ರೈ ಆಗಬಾರ್ದು ಮೇಲೆ, ಇದು ರೆಸ್ಟ್ ಮಾಡಬೇಕು, ಸೋಕ್ ಮಾಡೋದಕ್ಕೆ ಬಿಡಬೇಕು. ಒಂದು 1/2 ಟೀ ಸ್ಪೂನಷ್ಟು ಆಯಿಲ್ ತೊಗೊಂಡು ಮೇಲೆ ಮಾತ್ರ ಸವರ್ಕೊತಾ ಇದ್ದೀನಿ. ಹಿಟ್ಟು ಮೇಲೆ ಸವರ್ದ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು 15-20 ಮಿನಿಟ್ಸ್ ಆದರೂ ರೆಸ್ಟ್ ಆಗಬೇಕಾಗತ್ತೆ. ಈಗ ಇದು 20 ಮಿನಿಟ್ಸ್ ಆಗಿದೆ. ಈಗ ಎಷ್ಟು ಸಾಫ್ಟಾಗಿ ಬಂದಿದೆ. ಇದನ್ನು ಇನ್ನೊಂದು ಸಾರಿ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಈಗ ಎಷ್ಟು ನಾದ್ಕೊತೀವೋ ಅಷ್ಟು ಸಾಫ್ಟಾಗಿರುತ್ತೆ. ಇದೇ ಟ್ರಿಕ್ಕು. ಇದನ್ನು ನಿಮಗೆ ಪೂರಿ ಎಷ್ಟು ದೊಡ್ಡದು ಬೇಕೋ ಚಿಕ್ಕದು ಬೇಕೋ ನೋಡಿಕೊಂಡು ಆ ಸೈಜ್ ಬಾಲ್ಸ್ನ ಫಸ್ಟೇ ಮಾಡಿ ಇಟ್ಕೊಂಬಿಡಿ. ಸೊ ನೀವು ಫಾಸ್ಟಾಗಿ ಮಾಡ್ಕೋಬೋದು, ಪೂರಿ ಹೊತ್ಕೋಬೋದು. ಎಣ್ಣೆನೇನು ಗಲೀಜಾಗಲ್ಲ. ಇಲ್ಲಿ ನಾನು ಚಪಾತಿ ಪ್ರೆಸ್ಸಿಂಗ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಫಸ್ಟೇ ಉಂಡೆ ಎಲ್ಲ ಮಾಡಿ ಇಟ್ಕೊಂಬಿಟ್ಟಿದ್ದೀನಲ್ವ, ಸೊ ಬೇಗ ಆಗುತ್ತೆ. ಸೊ ನಾವಿಲ್ಲಿ ಉಂಡೆ ಮಾಡ್ಕೊಳ್ಬೇಕಾದಾಗ ಎಣ್ಣೆ ಸ್ಟವ್ ಮೇಲೆ ಇಟ್ಟು ಕಾಯಕ್ಕೆ ಇಡ್ಬೋದು. ಈಗ ನಾನು ಒಂದೊಂದೇ ಉಂಡೆ ತೊಗೊಂಡು ಪ್ರೆಸ್ ಮಾಡಿ ಆಯಿಲಲ್ಲಿ ಹಾಕ್ಕೊತೀನಿ. ಸೊ ಈಗ ಒಂದು ನಾನು ತೊಗೊಂಡಿದ್ದೀನಿ, ಒಂದು ಉಂಡೆ ತೊಗೊಂಡು ಕೆಳಗಡೆ ಏನು ಮಾಡಿದ್ದೀನಿ ಅಂದರೆ ಕವರ್ ತೊಗೊಂಡು ಒಂದು ಸ್ವಲ್ಪ 2-3 ಡ್ರಾಪ್ಸ್ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಉಂಡೆ ಇಟ್ಟು, ಚಪಾತಿ ಇದು ಪೂರಿ ಉಂಡೆ ಇಟ್ಟು ಪ್ರೆಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದೇ ಒಂದು ಪ್ರೆಸ್ಸಿಗೆ ಈಸಿಯಾಗಿ ಬಂದುಬಿಡ್ತು. ಗೋಧಿ ಹಿಟ್ಟಾಗಲಿ ಏನು ಬೇಡ, ಇಷ್ಟು ತೆಳುಗಿದ್ರೆ ಸಾಕಾಗುತ್ತೆ. ತುಂಬ ತಿಕ್ಕಿದ್ರೂ ಚೆನ್ನಾಗಿರಲ್ಲ. ಇಲ್ಲಿ ಎಣ್ಣೆ ಕಾದಿದೆಯೇನೋ ಅಂತ ಚೆಕ್ ಮಾಡೋಕ್ಕೆ ಒಂದು ಚಿಕ್ಕ ಪೂರಿ ಹಾಕಿ ಚೆಕ್ ಮಾಡಿದೆ. ಪೂರಿ ಹಾಕಿದ ತಕ್ಷಣವೇ ಅದು ಮೇಲೆ ಬಂತು, ಅಂದರೆ ಎಣ್ಣೆ ಕಾದಿದೆ ಅಂತ. ದೊಡ್ಡದು ಹಾಕಿದ್ರೆ ಸುಮ್ಮನೆ ಒಂದು ಪೂರಿ ವೇಸ್ಟ್ ಆಗುತ್ತೆ ಅಂಥೇಳಿ ನಾನು ಚಿಕ್ಕದಾಗಿ ಎಣ್ಣೆ ಕಾದಿದೆಯಾ ಇಲ್ವ ಅಂತ ಚೆಕ್ ಮಾಡೋಕ್ಕೆ ಒಂದು ಚಿಕ್ಕ ಪೂರಿ ಹಾಕ್ಕೊಂಡಿದ್ದೆ. ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಸತಿ. ಎಣ್ಣೆ ತುಂಬ ಕಾದಿರಬೇಕು, ಪೀಕಲ್ಲಿ ಇರಬೇಕು. ಈಗ ಹಾಕೋಣ ಪೂರಿ ಹೊತ್ಕೊಂಡಿರೋದು. ಹಾಕಿದ ತಕ್ಷಣವೇ ಅದೇ ಮೇಲೆ ಉಬ್ಬಿ ಬರುತ್ತೆ. ಒಂಚೂರು ಸೌಟ್ ತೊಗೊಂಡು ಒಂದು ಎಡ್ಜಲ್ಲಿ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು, ಉಬ್ಕೊಂಬಿಡುತ್ತೆ. ಇದು ಒಂದು 2-3 ಸೆಕೆಂಡ್ಸ್ ಬಿಟ್ಟು ತಿರ್ವಾಕೊಬೇಕು. ಈಗ ನೋಡಿ, ಒಂದು ಕಡೆ ಬ್ರೌನ್ ಆಗಿದೆ. ಆದಮೇಲೆ ಇದು ಇನ್ನೊಂದು ಕಡೆನೂ ಬೆಂದಮೇಲೆ ತೆಗೆದು ಸರ್ವ್ ಮಾಡ್ಬೋದು. ಬಿಸಿ ಪೂರಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.